ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೋಸ್ಕರ ಅಂತ ಪನ್ನೀರ್ನೆಲ್ಲ ಹಾಕಿ ತರಕಾರಿನೆಲ್ಲ ಹಾಕಿ ಒಂದು ಮಸಾಲಾ ರೈಸ್ನ ಮಾಡ್ಕೊಂಡಿದ್ದೆ. ಹಾಗೆ ಇನ್ನೂ 2 ಡ್ರೆಸ್ ಬರಬೇಕು ಅಂತ ಹೇಳಿದ್ದೆ ಅಲ್ವಾ, ಅದು ಸಹ ಬಂದಿತ್ತು. ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ತುಂಬ ಜನ ಕೇಳ್ತಾ ಇದ್ರಿ ಎರಡೆಳೆ ರಂಗೋಲಿ ಹೆಂಗೆ ಹಾಕೋದು ತೋರಿಸಿ ಅಂತ. ನಾನು ಆಲ್ರೆಡಿ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ಹಾಗೇನೆ ಇವತ್ತು 2 ಎಳೆ ರಂಗೋಲಿನೇ ಹಾಕಿದ್ದೀನಿ. ಬಾರ್ಡರ್ ರಂಗೋಲಿ ಮತ್ತು ಮೇನ್ ರಂಗೋಲಿ ಎರಡೂ ಕೂಡ ತುಂಬ ಸಿಂಪಲ್ ಡಿಸೈನ್ ನೋಡಿರ್ತೀರಾ ನೀವು. ಇವಾಗ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಹಾಗೆ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ತಿಂಡಿಗೆ ಅಂತ ಪನ್ನೀರ್ನೆಲ್ಲ ಹಾಕಿ ಮತ್ತು ತರಕಾರಿನೆಲ್ಲ ಹಾಕಿ ಒಂದು ಸಕ್ಕತ್ತಾಗಿರುವಂಥ ಮಸಾಲ ರೈಸ್ನ ಮಾಡಿದ್ದೆ. ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾರೆಟ್, ಬೀನ್ಸ್ ಇದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಹಾಗೆ ಪನ್ನೀರ್ನೂ ಸಹ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಸೇರಿಸ್ಕೋಬೋದು. ಇದಕ್ಕೆ ಇದೇ ತರಕಾರಿ ಹಾಕ್ಕೋಬೇಕು ಹಾಕ್ಕೋಬಾರ್ದು ಅಂತ ಏನಿಲ್ಲ. ನಿಮಗೆ ಯಾವ ತರಕಾರಿ ಅವೈಲೇಬಲ್ ಇದೆ ಅದನ್ನೆಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗೆ, ಲಂಚ್ ಬಾಕ್ಸ್ಗೆ, ಸಂಜೆ ಟೈಮಲ್ಲೂ ಕೂಡ ಮಾಡ್ಕೋಬೋದು. ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಪನ್ನೀರ್ನ ಜಾಸ್ತಿ ಬೆಳೆಸ್ತೀನಿ ನಾನು, ಯಾಕೆಂದರೆ ಪ್ರೋಟೀನ್ ಬೇಕಲ್ವಾ. ಹಾಗಾಗಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಜಾಸ್ತಿ ಪನ್ನೀರ್ನ ಬಳಸ್ಕೋತೀವಿ. ವಾರದಲ್ಲಿ 3 ರಿಂದ 4 ಟೈಮ್ ಅಂತೂ ಪನ್ನೀರ್ ರೆಸಿಪೀಸ್ ಅಂತೂ ಇದ್ದೇ ಇರುತ್ತೆ. ತುಂಬ ಜನ ಕೇಳ್ತಾನೆ ಇರ್ತೀರಾ, ಜಾಸ್ತಿ ಪನ್ನೀರ್ ಯಾಕೆ ಮಾಡ್ತೀರಾ, ತುಂಬ ಜಾಸ್ತಿ ಬಳಸ್ತೀರಾ ಪನ್ನೀರ್ ಅಂತ. ಇದಕ್ಕೋಸ್ಕರನೇ ಜಾಸ್ತಿ ಬಳಸೋದು. ಇವಾಗ ಎಲ್ಲ ತರಕಾರಿಗಳನ್ನೂ ಕೂಡ ಚಾಪ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದಿದ್ದು ಯೂಟ್ಯೂಬ್ ಬಗ್ಗೆ ಮಾತಾಡಿ, ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ಮಾತಾಡಿ, ನಾವು ಯೂಟ್ಯೂಬ್ ಮಾಡಿದ್ರೆ ಅರ್ನಿಂಗ್ಸ್ ಮಾಡ್ಬೋದಾ ಅಂತೆಲ್ಲ ಕೇಳ್ತಾನೆ ಇರ್ತೀರಾ. ಇವತ್ತು ಆ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊದಲಿಂದನೇ ಯೂಟ್ಯೂಬ್ ಮಾಡಬೇಕು ಅಂತ ಇದ್ದೆ. ಆಲ್ರೆಡಿ ನಾನು ಯೂಟ್ಯೂಬ್ ಜರ್ನಿ ಸ್ಟೋರಿನ ಶೇರ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಮೊದಲಿಂದನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಪ್ಯಾಷನಿಂದ ಸ್ಟಾರ್ಟ್ ಆಗಿದ್ದು. ಯಾಕೆಂದರೆ ಮದುವೆ ಆದ ಹೊಸದ್ರಲ್ಲಿ ತುಂಬ ಬೋರ್ ಆಗ್ತಾ ಇತ್ತು ನನಗೆ. ಆವಾಗ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತಾ ಇದ್ದೆ, ವ್ಲಾಗ್ಗಳನ್ನ ನೋಡ್ತಾ ಇದ್ದೆ. ನನಗೆ ಅದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆಯೇ ನನಗೆ ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಮತ್ತು ಸ್ವಲ್ಪ ತಕ್ಕ ಮಟ್ಟಿಗೆ ಸ್ಟಿಚಿಂಗ್ ಬರ್ತಾ ಇದ್ದಿದ್ದರಿಂದ ನನಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಅದನ್ನೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು.
ನಾನು ವ್ಲಾಗ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಜನ ಮಾತ್ರ ಇದ್ದಿದ್ದು. ಒಂದು ಕನ್ನಡದಲ್ಲಿ ಒಂದು 4-5 ಯೂಟ್ಯೂಬರ್ ಇದ್ದರು ಅಷ್ಟೇ, ವ್ಲಾಗ್ ಮಾಡೋರು ಮಾತ್ರ. ಇನ್ನು ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಇದ್ದರು, ಅಂದರೆ ಬೇರೆ ಥರ ಕುಕ್ಕಿಂಗ್ ಆಗಿರ್ಬೋದು, ಮತ್ತು ಈ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಆಗಿರ್ಬೋದು, ಈ ಥರದ್ರಲ್ಲಿ ಜಾಸ್ತಿ ಇದ್ದರು. ಇವಾಗ ತುಂಬ ಜನ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಳು. ಕೆಲವ್ರಿಗೆ ಬೇಗ ಕ್ಲಿಕ್ ಆಗುತ್ತೆ, ಕೆಲವರು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರೆ, ಆದರೂ ಕೂಡ ಕ್ಲಿಕ್ ಆಗಿರೋದಿಲ್ಲ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸರಿ ಲಕ್ ಮ್ಯಾಟರ್ ಆಗಿಬಿಡುತ್ತೆ. ಕೆಲವೊಬ್ರಂತೂ ಹೆಂಗೆ ಅಂತಂದರೆ ಎಷ್ಟು ಪ್ರಾಪರ್ ಆಗಿ ಸೆಟಪ್ ಎಲ್ಲ ಮಾಡಿಕೊಂಡು ಹೈ ಕ್ವಾಲಿಟಿ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಿಕೊಂಡು ಎಡಿಟರ್ನೆಲ್ಲ ಇಟ್ಕೊಂಡು ವ್ಲಾಗಿಂಗ್ ಮಾಡ್ತಿರ್ತಾರೆ, ಇಲ್ಲಾಂದರೆ ಬೇರೆ ಏನೋ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತಾರೆ. ಅವ್ರಿಗಂತೂ ವ್ಯೂಸು ಬರ್ತಿರೋದಿಲ್ಲ ಮತ್ತು ಸಬ್ಸ್ಕ್ರೈಬರ್ಸು ಆಗ್ತಿರೋದಿಲ್ಲ. ಅವ್ರಿಗೆ ಲಕ್ ಇಲ್ಲ ಅಂತಲೇ ಹೇಳ್ಬೋದು, ಆ ಥರ ಆಗ್ಬಿಟ್ಟಿರುತ್ತೆ. ಇನ್ನು ಕೆಲವರು ಸುಮ್ಮನೆ ರ್ಯಾಂಡಮ್ ಆಗಿ ಹಾಕ್ತಿರ್ತಾರೆ, ಅವ್ರದ್ದು ಕ್ಲಿಕ್ ಆಗಿಬಿಟ್ಟಿರುತ್ತೆ. ಇದನ್ನೇ ಹೇಳೋದು ಲಕ್ ಅಂತ. ಆದರೆ ಒಂದಲ್ಲ ಒಂದಿನ ಬೇರೆಯವ್ರದ್ದು ಕೂಡ ಕ್ಲಿಕ್ ಆಗೇ ಆಗುತ್ತೆ. ನಾವು ಸಮಾಧಾನವಾಗಿ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಷ್ಟೇ. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ನಾವು ಇವತ್ತು ಚಾನಲ್ನ ಸ್ಟಾರ್ಟ್ ಮಾಡಿ ಮತ್ತು ಒಂದು ವಾರಕ್ಕೆ ಒಂದು 3-4 ವೀಡಿಯೋ ಹಾಕಿ ಮತ್ತೆ ವ್ಯೂಸೇ ಬರ್ತಾ ಇಲ್ಲ ಅಂತ ಸ್ಟಾಪ್ ಮಾಡಿಬಿಡೋದು, ಆ ಥರ ಅಲ್ಲ. ಕಂಟಿನ್ಯೂಸ್ ಆಗಿ ನೀವು ಕ್ಲಿಕ್ ಆಗೋ ತನಕ ಪ್ರತಿದಿನ ವೀಡಿಯೋನ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲಾಂದರೆ ಇವತ್ತು ವೀಡಿಯೋನ ಹಾಕ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅಂದರೆ ವಾರಕ್ಕೆ ಒಂದು 3 ವೀಡಿಯೋನಾದ್ರೂ ಹಾಕ್ತೀನಿ, ಇಲ್ಲಾಂದರೆ ಒಂದು ವಾರಕ್ಕೆ 5 ವೀಡಿಯೋನಾದ್ರೂ ಹಾಕ್ತೀನಿ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ಪ್ರಾಪರಾಗಿ ವಿಡಿಯೋನ ಪೋಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ಕನ್ಸಿಸ್ಟೆನ್ಸಿ ತುಂಬಾ ಮ್ಯಾಟರ್ ಆಗುತ್ತೆ. ಅದು ನಿಮಗೆ ಸಕ್ಸಸ್ ಕೂಡ ತಂದುಕೊಡುತ್ತೆ. ಪ್ರತಿದಿನ ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡಿ, ಅಟ್ಲೀಸ್ಟ್ ಶಾರ್ಟ್ಸ್ ಆದರೂ ಹಾಕೋದಕ್ಕೆ ಟ್ರೈ ಮಾಡಿ. ನಿಮ್ಗೇನಾದ್ರೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಶಾರ್ಟ್ಸ್ ಮೇಲೇ ಕಾನ್ಸಂಟ್ರೇಟ್ ಮಾಡಿ, ಆವಾಗ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಹಾಗಾಗಿ ಇದೊಂದು ನೀವು ಟಿಪ್ಸ್ನ ಫಾಲೋ ಮಾಡಬೇಕು. ಮತ್ತು ಅದೆಲ್ಲ ನೀವು ಸಕ್ಸಸ್ ಆಗೋದು ಬಿಡೋದು ಸೆಕೆಂಡರಿ. ಫಸ್ಟ್ ನೀವು ಚಾನಲ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಫಸ್ಟ್ ಇವತ್ತೇ ಚಾನಲ್ನ ಸ್ಟಾರ್ಟ್ ಮಾಡಿ. ಲೇಟ್ ಕೂಡ ಆಗಿಲ್ಲ, ಹಂಗಂತ ನೀವು ಬೇಗ ಕೂಡ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಲ್ಲ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಆದರೆ ಇನ್ನೂ ಲೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತೇ ಚಾನಲ್ನ ಸ್ಟಾರ್ಟ್ ಮಾಡಿ. ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೀವು ಮಾಡ್ಕೊಳ್ತಾ ಹೋಗಿ. ಸಕ್ಸಸ್ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಇನ್ನು ಅರ್ನಿಂಗ್ಸ್ ಬಗ್ಗೆ ಬರೋದಾದರೆ ಅದಕ್ಕೆ ಯೂಟ್ಯೂಬ್ದೇ ಆಗಿರುವಂಥ ಕೆಲವೊಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ ಕ್ರೈಟೀರಿಯಾಸ್ ಎಲ್ಲ ಇದ್ದೇ ಇರುತ್ತೆ. ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಬೇಕು, ಇಷ್ಟು ದಿನದಲ್ಲಿ ಇಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು, ಆ ಥರ ಎಲ್ಲ. ನೀವು ಫಸ್ಟ್ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಅದು ಸೆಕೆಂಡರಿ. ನಿಮ್ಗೇನಾದ್ರೂ ಅಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿ ಮತ್ತು ಮಾನಿಟೈಸ್ ಎಲ್ಲ ಆನ್ ಆದರೆ ಇಮಿಡಿಯೇಟಾಗಿ ನಿಮಗೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ನೀವು ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಯಾಕೆಂದರೆ ಕನ್ನಡ ಕಾಂಟೆಂಟ್ ಕ್ರಿಯೇಟರಲ್ಲಿ ಟೆಕ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡೋರು ಕೂಡ ಇದ್ದಾರೆ. ನೀವು ಜಸ್ಟ್ ಒಂದು ಏನದು ಯೂಟ್ಯೂಬ್ನ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಹಾಕಿದ್ರೇ ಸಾಕು, ಎಷ್ಟೊಂದು ವಿಡಿಯೋಗಳು ಬಂದು ಕೂತ್ಕೊಳ್ಳುತ್ತೆ. ನಿಮಗೆ ಯಾವುದು ನೀಟಾಗಿ ಅರ್ಥ ಆಗುತ್ತೆ, ಯಾವುದು ಚೆನ್ನಾಗಿ ಅರ್ಥ ಆಗುತ್ತೆ, ಅವರು ಒಬ್ಬರು ಟೆಕ್ ಚಾನಲ್ನ ಫಾಲೋ ಮಾಡಿ ಅವ್ರು ಹೇಳ್ದಂಗೆ ನೀವು ಮಾಡ್ಕೊಳ್ತಾ ಹೋಗಿ. ಆವಾಗ ನಿಮಗೆ ಈಸಿ ಆಗುತ್ತೆ. ಆದಷ್ಟು ಒಬ್ಬರನ್ನೇ ಫಾಲೋ ಮಾಡಿ, ಅಂದರೆ ಒಂದು ಟೆಕ್ ಚಾನಲ್ನೇ ಫಾಲೋ ಮಾಡಿ. ಅವ್ರು ಎಲ್ಲ ಅಪ್ಡೇಟ್ಗಳನ್ನೂ ಕೂಡ ಕೊಡ್ತಿರ್ತಾರೆ. ಹಾಗೆ ನೀಟಾಗಿ ಹೆಂಗೆ ಮಾನಿಟೈಸ್ ಮಾಡೋದು, ಏನೇನು ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ, ಹಾಗೆ ಅದನ್ನು ಹೆಂಗೆ ಅಪ್ಲೋಡ್ ಮಾಡೋದು ಮತ್ತು ಬ್ಯಾಂಕ್ ಅಕೌಂಟ್ ಎಲ್ಲ ಹೆಂಗೆ ಅಪ್ಲೋಡ್ ಮಾಡೋದು, ಈ ಥರ ಎಲ್ಲ ಡೀಟೇಲಾಗಿ ಶೇರ್ ಮಾಡಿರ್ತಾರೆ. ಚೆಕ್ ಮಾಡಿ ನೋಡಿ. ಫಸ್ಟ್ ಚಾನಲ್ನ ಸ್ಟಾರ್ಟ್ ಮಾಡಿ. ಅರ್ನಿಂಗ್ಸ್ ಸೆಕೆಂಡರಿ, ಅದು ಬಂದೇ ಬರುತ್ತೆ ಒಂದಲ್ಲ ಒಂದಿನ. ಇವತ್ತು ಚಾನಲ್ನ ಸ್ಟಾರ್ಟ್ ಮಾಡಿ ನಾಳೆ ಅಂದರೆ ನೆಕ್ಸ್ಟ್ ಮಂತಲ್ಲೇ ನಂಗೆ ಪೇಮೆಂಟ್ ಬರಬೇಕು ಅಂತಂದರೆ ಅದು ಮಾತ್ರ ತಪ್ಪಾಗುತ್ತೆ. ಯಾಕೆಂದರೆ ಅದಕ್ಕೆ ಒಂದು ರೂಲ್ಸ್ ಇರುತ್ತಲ್ವ, ಸೊ ಅದೆಲ್ಲ ನಾವು ಫಾಲೋ ಮಾಡಿ ಮಾಡಬೇಕಾಗತ್ತೆ. ತುಂಬ ಲಕ್ ಇರೋರು ಮಾತ್ರ ಆ ಥರ ಕ್ಲಿಕ್ ಆಗೋದು, ಇಲ್ಲ ಅಂತಂದರೆ ಕಷ್ಟಪಡಲೇಬೇಕಾಗತ್ತೆ. ತುಂಬ ಜನ 2 ವರ್ಷ 3 ವರ್ಷದಿಂದ ಕಷ್ಟಪಟ್ಟಿರೋರು ಇದ್ದಾರೆ. ಹಾಗೆಯೇ ಚಾನಲ್ನ ಸ್ಟಾರ್ಟ್ ಮಾಡಿ ಜಸ್ಟ್ 1 ಮಂತಲ್ಲಿ ಮಾನಿಟೈಸ್ ಆಗಿ ನೆಕ್ಸ್ಟ್ ಮಂತಲ್ಲೇ ಪೇಮೆಂಟ್ ತಗೊಳ್ಳೋರು ಕೂಡ ಇದ್ದಾರೆ. ನೀವು ಪ್ರಾಪರ್ ಆಗಿ ವಿಡಿಯೋನ ಹಾಕೊಳ್ತಾ ಹೋಗಿ, ನಿಮಗೂ ಕೂಡ ಅರ್ನಿಂಗ್ಸ್ ಬಂದೇ ಬರುತ್ತೆ. ಯೂಟ್ಯೂಬಿಂದ 1000 ಗಟ್ಟಲೆ ದುಡಿಯೋರು ಕೂಡ ಇದ್ದಾರೆ, ಅದೇ ಯೂಟ್ಯೂಬಿಂದ ಲಕ್ಷ ದುಡಿಯೋರು ಕೂಡ ಇದ್ದಾರೆ. ನಿಮಗೆ ವ್ಯೂಸ್ ಹೆಂಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹಾಕೋ ವಿಡಿಯೋ ಎಲ್ಲ ಲಕ್ಷದ ಮೇಲೆ ಹೋಗ್ತಾ ಇದೆ ಅಂದರೆ ನಿಮ್ಮ ಅರ್ನಿಂಗ್ಸ್ ಕೂಡ ಲಕ್ಷದಲ್ಲೇ ಇರುತ್ತೆ. ಅಂದರೆ ಪ್ರತಿದಿನ ಇಲ್ಲಾಂದರೆ ದಿನ ಬಿಟ್ಟು ದಿನ ವಿಡಿಯೋನ ಹಾಕೊಳ್ತಾ ಹೋಗಬೇಕು. ಹಾಗೆ ನಿಮ್ಮ ವಿಡಿಯೋಗಳು ಬರೀ 1000ದಲ್ಲಿದೆ ಅಂದರೆ ಹಾಕಿರೋ ವಿಡಿಯೋಗಳೆಲ್ಲ ಬರೀ 5000, 6000, 7000 ಅಮ್ಮಮ್ಮ ಅಂದರೆ ಒಂದು 10,000 ರೀಚ್ ಆಗ್ತಿದೆ ಅಂತಂದರೆ ಅದು ಕೂಡ 10,000 ಅಥವಾ 12,000 ಇಲ್ಲಾಂದರೆ 8,000 ಈ ಥರ ಕೂಡ ಅರ್ನಿಂಗ್ಸ್ ಬರೋದಿದೆ. ಆದರೆ $100 ಆದಮೇಲೆ ನಮಗೆ ಪೇಮೆಂಟ್ ಬರೋದು. $100 ಬೇಗನೆ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಕೆಲವ್ರಿಗೆ ಒಂದು ವಿಡಿಯೋದಲ್ಲೇ $100 ಆಗಿಬಿಟ್ಟಿರುತ್ತೆ. ಇನ್ನು ಕೆಲವ್ರಿಗೆ ತಿಂಗಳ ಪೇಮೆಂಟ್ ಕೂಡ ತಗೊಳ್ಳೋದು ಕಷ್ಟ ಆಗ್ತಿರುತ್ತೆ, ಯಾಕೆಂದರೆ ವ್ಯೂಸ್ ಅಷ್ಟು ಕಡಿಮೆ ಇರುತ್ತೆ. ಕೆಲವ್ರಿಗೆ ತಿಂಗಳು ಪೇಮೆಂಟಲ್ಲಿ 1000 ಗಟ್ಟಲೆ ಬರೋದಿದೆ, ಇನ್ನು ಕೆಲವ್ರಿಗೆ ಲಕ್ಷ ಗಟ್ಟಲೆ ಬರೋದಿದೆ. ನೀವು ಕೂಡ ಇವಾಗಲೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಯಾವ ಕಾಂಟೆಂಟ್ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನೇ ಸ್ಟಾರ್ಟ್ ಮಾಡಿ. ನಿಮಗೂ ಕೂಡ ಒಳ್ಳೆಯದಾಗತ್ತೆ.
ಫಸ್ಟೇನೆ ದುಡ್ಡು ಬರುತ್ತೋ ಬರಲ್ವೋ ಅಂತೆಲ್ಲ ಸ್ಟಾರ್ಟ್ ಮಾಡಬೇಡಿ. ನಿಮ್ಮ ಪ್ಯಾಷನ್, ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಮಾಡಿ, ಒಳ್ಳೇದಾಗೇ ಆಗುತ್ತೆ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ಮೇಲೆ ಸೈಡಲ್ಲಿ ಅಂಬ್ಲಿ ಕೂಡ ಮಾಡಿಟ್ಕೊಂಡಿದ್ದೀನಿ, ಮಾಲ್ಟ್. ಹಾಗೆ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಪನ್ನೀರ್ನ ಹಾಕಿ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿದಾಗ ಸ್ವಲ್ಪ ಅನಿಸ್ತಾ ಇತ್ತು, ಪನ್ನೀರ್ ಹಾಕಿದಾಗ ಇದೇನು ಇಷ್ಟಿದೆ ಅಂತ ಅನಿಸ್ತು. ಹಾಗಾಗಿ ಒಂದು ಚಿಕ್ಕ ಲೋಟಕ್ಕೆ ಎಣ್ಣೆನೆಲ್ಲ ಎತ್ತಿಟ್ಕೊಂಡು ಮಿಕ್ಕೊಂಡಿರೋದಕ್ಕೆ ಪನ್ನೀರ್ನೆಲ್ಲ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ಅದೇ ಬಾಣಲಿಗೆನೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿನ ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಉಪ್ಪನ್ನ ಸೇರಿಸ್ಕೋತೀನಿ. ಈರುಳ್ಳಿ, ತರಕಾರಿ ಮತ್ತು ಹಸಿ ಬಟಾಣಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ. ತಿನ್ನೋವಾಗ ಜ್ಯೂಸಿಯಾಗಿ ಸಿಗುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ನಾನು ಹಸಿಮೆಣಸಿನ್ಕಾಯಿನ ಉದ್ದುದಾಗಿನೇ ಕಟ್ ಮಾಡ್ಕೋಬೇಕಾಗಿತ್ತು, ಗೊತ್ತಾಗದೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬೀನ್ಸ್ ಮತ್ತು ಈ ಹಸಿಮೆಣಸಿನ್ಕಾಯಿ ಎರಡೂ ಕೂಡ ಒಂದೇ ಥರ ಇರುತ್ತೆ, ನೋಡಿ ನೋಡಿ ತೆಗೆದಿಟ್ಟು ಅದಾದ ನಂತರ ತಿನ್ನಬೇಕು. ಈ ಥರ ಕಟ್ ಮಾಡ್ಕೊಳ್ಳುವಾಗ ಬೀನ್ಸ್ ಯಾವ ಥರ ಕಟ್ ಮಾಡ್ಕೊಂಡಿರ್ತೀರಲ್ವ ಅದೇ ಥರ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡ್ಕೊಳ್ಳಿ. ಊಟ ತಿನ್ನುವಾಗ ಬೀನ್ಸ್ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಒಂದೇ ಥರ ಇದ್ದರೆ ಗೊತ್ತೇ ಆಗೋದಿಲ್ಲ, ಜಾಸ್ತಿ ಖಾರ ಬಂದ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗೇ ಕಟ್ ಮಾಡ್ಕೊಳ್ಳಿ. ನಂತರ ಟೊಮ್ಯಾಟೊನ ಹಾಕಿ ಮತ್ತು ಇದನ್ನು ಮ್ಯಾಶ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಪಾವ್ ಭಾಜಿ ಮಸಾಲ, ಹಾಗೆಯೇ ಬೇಕು ಅಂದರೆ ಗರಂ ಮಸಾಲಾನ ಹಾಕಿ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೋಬೋದು. ನಂತರ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಬಿರಿಯಾನಿ ಮಸಾಲನಾದರೂ ಹಾಕ್ಕೋಬೋದು, ಅದು ಯಾವುದೂ ಇಲ್ಲಾಂದರೆ ನಾರ್ಮಲ್ ಅಚ್ಕಾರದ ಪುಡಿ ಇಲ್ಲಾಂದರೆ ಗರಂ ಮಸಾಲ ಏನಾದ್ರೂ ಹಾಕಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಉದ್ರುದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗೊಜ್ಜು ಜೊತೆ ಅನ್ನ ಕೂಡ ಬಿಸಿ ಆಗಬೇಕು, ಹಾಗಾಗಿ ಆದಷ್ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋದು. ಬೇಕು ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೋಬೋದು. ಬೆಳಗಿನ ಟೈಮ್ನಲ್ಲಿ ಮಸಾಲೆ ಎಲ್ಲ ತಿನ್ನೋದಕ್ಕಾಗೋದಿಲ್ಲ, ಇಷ್ಟ ಇಲ್ಲ ಅಂತಂದರೆ ಇದನ್ನು ಫ್ರೈಡ್ ರೈಸ್ ಸಹ ಮಾಡ್ಕೋಬೋದು. ಅಂದರೆ ನಾವೇನು ಮಸಾಲ ಪುಡಿಗಳೆಲ್ಲ ಹಾಕ್ಕೊಂಡಿರ್ತೀವಲ್ವ ಅದನ್ನು ಸ್ಕಿಪ್ ಮಾಡಿಕೊಂಡು ಮತ್ತು ಟೊಮ್ಯಾಟೊನು ಕೂಡ ಸ್ಕಿಪ್ ಮಾಡಿಕೊಂಡು ಇನ್ನು ಉಳಿದಿರುವಂಥ ಪದಾರ್ಥನೆಲ್ಲ ಸೇರಿಸ್ಕೊಂಡು ಮಸಾಲ ಬದಲಾಗಿ ಸ್ವಲ್ಪ ವಿನೆಗರ್ ಹಾಗೆ ಪೆಪ್ಪರ್ ಪೌಡರ್, ಜೀರಿಗೆ ಪುಡಿ, ಅದರ ಜೊತೆ ಸ್ವಲ್ಪ ಸೋಯಾ ಸಾಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿ ಮತ್ತು ಪನ್ನೀರ್ನೆಲ್ಲ ಹಾಕಿ ಮಾಡಿರುವಂಥ ಫ್ರೈಡ್ ರೈಸ್ ಸಹ ರೆಡಿ ಆಗಿರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಕೆಲವೊಂದು ಪದಾರ್ಥಗಳು ಸೇಮ್ ಇರುತ್ತೆ, ಕೆಲವೊಂದು ಪದಾರ್ಥಗಳನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ತು ಅಂದರೆ ರುಚಿ ಕೂಡ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಈ ಥರ ಇಷ್ಟ ಇರೋರು ಇದನ್ನು ಸಹ ಟ್ರೈ ಮಾಡಿ, ಫ್ರೈಡ್ ರೈಸ್ ಥರ ಇಷ್ಟ ಇರೋರು ಅದನ್ನು ಸಹ ಟ್ರೈ ಮಾಡಿ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಗೆಯೇ ಜಾಸ್ತಿ ಮಸಾಲೆನ ಹಾಕ್ತೇನೆ, ಅಂದರೆ ಈರುಳ್ಳಿ, ಟೊಮ್ಯಾಟೊ ಏನು ಹಾಕ್ತೇನೆ ಮಾಡಿರುವಂಥ ರಾಯ್ತಾ ಇದು. ಬರೀ ಮೊಸರಿಗೆ ಉಪ್ಪು, ಚಾಟ್ ಮಸಾಲ, ಅಚ್ಕಾರದ ಪುಡಿ ಹಾಕಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು, ತುಂಬ ರುಚಿಯಾಗಿ ಬಂದಿತ್ತು, ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಇವಾಗ 10 ಗಂಟೆ 11 ಗಂಟೆ ಆದಂಗೆ ಸಖತ್ ಬಿಸಿಲು ಹೊಡಿತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ನಿಂಬೆಹಣ್ಣನ್ನು ಫ್ರೀಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದರಿಂದ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೋತಾ ಇದ್ದೀನಿ, ಶರ್ಬತ್. ಈ ಥರ ಮಾಡಿಟ್ಕೊಂಡ್ಬಿಡ್ತು ಅಂತಂದರೆ ಜಸ್ಟ್ 1 ರಿಂದ 2 ನಿಮಿಷದಲ್ಲಿ ನಿಂಬೆಹಣ್ಣು ಜ್ಯೂಸ್ ರೆಡಿ ಆಗೋಗ್ಬಿಡುತ್ತೆ. ಜಾಸ್ತಿ ನಿಂಬೆಹಣ್ಣು ತಂದಾಗ ಈ ಥರ ಮಾಡಿ ಸ್ಟೋರ್ ಮಾಡ್ಕೋಬೋದು, ಆರಾಮಾಗಿ ಜ್ಯೂಸ್ ಮಾಡ್ಕೋಬೋದು. ಗೆಸ್ಟ್ ಏನಾದರೂ ಬಂದಾಗ ಈ ಥರ 1-2 ನಿಮಿಷದಲ್ಲೂ ಸಹ ಮಾಡಿಕೊಡ್ಬೋದು. ಇವಾಗ ಒಂದು ಲೋಟಕ್ಕೆ ಕೋಲ್ಡ್ ವಾಟರ್ನ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಒಂದು ಐಸ್ ಕ್ಯೂಬ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ ನಿಂಬೆಹಣ್ಣಿನ ರಸನ ಐಸ್ ಕ್ಯೂಬ್ ಥರ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ, ನಿಮಗೆ ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕ್ಕೋಬೋದು, ಬೆಲ್ಲದ ಪುಡಿ ಬೇಕಿದ್ರೆ ಪಾನಕ ಥರ ಮಾಡ್ಕೋಬೋದು, ಅದು ಕೂಡ ರುಚಿಯಾಗೇ ಬರುತ್ತೆ. ನಮಗೆ ಸಕ್ಕರೆ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ, ಸೊ ಹಾಗಾಗಿ ನಮ್ಮ ಸಿಹಿಗೆ ತಕ್ಕಂತೆ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತು ಅಂತಂದರೆ ಈ ನಿಂಬೆಹಣ್ಣಿನ ಜ್ಯೂಸ್ ರೆಡಿಯಾಗಿರುತ್ತೆ. ನಿಮ್ಗೆ ಈ ಥರ ಕಲ್ ಥರ ಸಕ್ಕರೆ ಇರಬಾರ್ದು ಅಂದರೆ ಪೌಡರ್ ಸಹ ಮಾಡಿಟ್ಕೋಬೋದು, ಅದು ಇನ್ನೂ ಬೇಗ ಕರ್ಗೋಗ್ಬಿಡುತ್ತೆ. ನಾರ್ಮಲ್ ಸಕ್ಕರೆ ಆದರೆ ಕರ್ಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಪೌಡರ್ ಮಾಡಿಟ್ಕೊಂಡ್ರೆ ಇನ್ನೂ ಬೇಗ ಆಗಿಬಿಡುತ್ತೆ. ಬಿಸಿಲು ನೋಡಿ ಎಷ್ಟು ಬಂದಿದೆ ಅಂತ, ತಣ್ಣಗೆ ಏನಾದರೂ ಕುಡಿಬೇಕು ಅನಿಸ್ತಿರುತ್ತೆ. ಹೆಲ್ದಿಯಾಗಿ ಈ ಥರ ಜ್ಯೂಸ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ಕುಡಿಬೋದು. ಇನ್ನೂ 2 ಡ್ರೆಸ್ ಬರೋದಿದೆ ಅಂತ ಹೇಳಿದೆ ಅಲ್ವಾ, ಅದು ಸಹ ಬಂದಿತ್ತು, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಲಿಂಕ್ ಕೇಳಿದ್ರಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಏನು ಡ್ರೆಸ್ನ ಶೇರ್ ಮಾಡಿದ್ದೆ ಆ ಡ್ರೆಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಆಲ್ರೆಡಿ ಶೇರ್ ಮಾಡಿದ್ದೆ, ತುಂಬ ಜನ ಆದರೂ ಕೇಳ್ತಾ ಇದ್ರಿ. ಹಾಗೆ ಇವತ್ತು ಏನು ಡ್ರೆಸ್ ತೋರಿಸ್ತಾ ಇದ್ದೀನಿ ಇದ್ರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಡ್ರೆಸ್ ಇದು ಕೂಡ ಏನು ಪ್ಯಾಂಟ್ ಮತ್ತು ದುಪ್ಪಟ್ಟ
ಮತ್ತು ಕುರ್ತಿ ಸೆಟ್ ಇರುವಂಥದ್ದು. ಇದು ಕೂಡ ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲೇ ಸಿಕ್ತು ನನಗೆ. ಈ ನೆಕ್ ಪೂರ್ತಿ ಸ್ವಲ್ಪ ಎಂಬ್ರಾಯ್ಡ್ರಿ ಇದೆ. ಹಾಗೆಯೇ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಒಂದು ಕೂಡ ಇರಲಿಲ್ಲ, ಗ್ರೀನ್ ಮತ್ತು ಪಿಂಕ್ ಇರುವಂಥದ್ದು. ಹಾಗಾಗಿ ಇದನ್ನು ನೋಡಿದ ತಕ್ಷಣ ತೊಗೋಬೇಕು ಅಂತ ಅನಿಸ್ತು. ಸ್ವಲ್ಪ ಫೋಟೋದಲ್ಲಿ ನೋಡಿದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಂದಾಗ ಸ್ವಲ್ಪ ಲೂಸ್ ಅನಿಸ್ತಾ ಇತ್ತು. ಪ್ರಾಪರಾಗಿ ಏನು ಸೈಜ್ ಇದೆ ಅದನ್ನೇ ತೊಗೊಂಡಿದ್ದೀನಿ, ಆದರೂ ಕೂಡ ಲೂಸ್ ಅನಿಸ್ತಾ ಇತ್ತು. ಹಾಗೆ ಸ್ಲೀವ್ ಹತ್ರ ಎಲ್ಲ ಪೈಪಿಂಗ್ ಕೊಟ್ಟಿದ್ದಾರೆ, 3/4 ಸ್ಲೀವ್ ಇದು. ಹಾಗೆ ಇದಕ್ಕೆ ಪಲಾಜೋ ಪ್ಯಾಂಟ್ ಥರ ಇದೆ, ನಾರ್ಮಲ್ ಸಿಗರೇಟ್ ಪ್ಯಾಂಟ್ ಅಲ್ಲ, ಪಲಾಜೋ ಪ್ಯಾಂಟ್ ಬರುತ್ತಲ್ವ ಆ ಥರ. ಅದಕ್ಕೂ ಕೂಡ ಕೆಳಗಡೆ ಬಾರ್ಡರ್ ಸಹ ಬಂದಿದೆ. ನಾನು ಈ ಡ್ರೆಸ್ನ ತೊಗೊಳ್ಳೋದಕ್ಕೆ ಮೇನ್ ಕಾರಣನೇ ಈ ದುಪ್ಪಟ್ಟ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ದುಪ್ಪಟ್ಟ. ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಅಂತೆಲ್ಲ ಬೇರೆದಕ್ಕೂ ಕೂಡ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ಈ ದುಪ್ಪಟ್ಟನ. ಇದಕ್ಕೂ ಕೂಡ ಸೈಡಲ್ಲಿ ಲೇಸ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ. ಸ್ವಲ್ಪ ಸಾಫ್ಟಾಗೇ ಇದೆ, ಇನ್ನೊಂದೆರಡು ಸಾರಿ ವಾಶ್ ಮಾಡಿದ್ರೆ ಇನ್ನೂ ಸಾಫ್ಟಾಗಿ ಆಗಿಬಿಡುತ್ತೆ. ಹಾಗಾಗಿ ತುಂಬ ಇಷ್ಟ ಆಯಿತು ಈ ಡ್ರೆಸ್ ಅಂತೂ. ಹೈಲಿ ರೆಕಮೆಂಡ್ ಮಾಡ್ತೀನಿ, ತೊಗೋಬೋದು ಅಂತ. ಆದರೆ ಕುರ್ತಾ ಲೆಂತ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ನನಗೆ, ನನ್ನ ಹೈಟ್ಗೆ. ನೀವು ಸ್ವಲ್ಪ ಹೈಟ್ ಕಡಿಮೆ ಇದ್ದೀರಾ ಅಂತಂದರೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಹಾಗೆ ನೆಕ್ಸ್ಟು ಕುರ್ತಾ ಸೆಟ್ ಬಂದು ಇದು ಸ್ವಲ್ಪ ಸ್ಕೈ ಬ್ಲೂ, ಡಾರ್ಕ್ ಸ್ಕೈ ಬ್ಲೂ ಇರುವಂಥದ್ದು. ಅದ್ರ ಮೇಲೆ ಗ್ರೇ ಮತ್ತು ವೈಟ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೆ ನೆಕ್ಕಲ್ಲಿ ಆಲ್ಟರ್ ನೆಕ್, ಕಾಲರ್ ನೆಕ್ ಅಂತ ಹೇಳ್ತೀವಲ್ವ ಆ ಥರ ಇದೆ. ಅದರಲ್ಲೂ ಕೂಡ ಎಂಬ್ರಾಯ್ಡ್ರಿ ಬಂದಿದೆ ಮತ್ತು ಚಿಕ್ಕ ಚಿಕ್ಕ ಮಿರರ್ನ ಹಾಕಿ ಡಿಸೈನ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಮಿರರ್ ಬರುತ್ತಲ್ವ ಆ ಥರ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ನೆಕ್ ಹತ್ರ ಏನು ಡಿಸೈನ್ ಮಾಡಿದ್ದಾರೆ ಸೇಮ್ ಡಿಸೈನ್ ಸ್ಲೀವಲ್ಲಿ ಸಹ ಬರುತ್ತೆ. 3/4 ಸ್ಲೀವ್ ತೊಗೊಂಡಿದ್ದೀನಿ ನಾನು, ಇದೇ ಥರನೇ ಡಿಸೈನ್ ಬರೋದು. ಸುತ್ತಲೂ ಕೂಡ ಅದೇ ಥರ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಕಾಲರ್ ನೆಕ್ ಈ ಥರ ಕಾಣಿಸುತ್ತೆ. ಇದು ಕೂಡ ಕಾಟನ್ ಮೆಟೀರಿಯಲ್, ತುಂಬ ಚೆನ್ನಾಗಿತ್ತು. ಇವಾಗ ಸಮ್ಮರ್ ಬೇರೆ ಅಲ್ವಾ, ಏನಾದ್ರೂ ಸಿಂಪಲ್ ಆಗಿ ಏನಾದರೂ ಫಂಕ್ಷನ್ಸ್ಗೆ ಹೋಗೋದಿದ್ರೆ ಇಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದಿದ್ರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಏಕೆಂದರೆ ತುಂಬ ಬಾಡಿ ಫಿಟ್ಟಿಂಗ್ ಅಂತ ಸಹ ಇರೋದಿಲ್ಲ, ಸ್ವಲ್ಪ ಲೂಸ್ ಆಗಿರುತ್ತಲ್ವ ಈ ಥರ ಡ್ರೆಸ್ಗಳು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಪ್ಯಾಂಟ್ ಮತ್ತು ದುಪ್ಪಟ್ಟ ಸಹ ಬಂದಿದೆ. ಈ ಪ್ಯಾಂಟ್ ಬಂದು ಪಲಾಜೋ ಪ್ಯಾಂಟ್ ಥರ ಅಲ್ಲ, ಸ್ವಲ್ಪ ಸಿಗರೇಟ್ ಪ್ಯಾಂಟ್ ಥರ ಬರುತ್ತೆ. ಬಾಟಮಲ್ಲಿ ಚಿಕ್ಕದಾಗೇ ಬರುತ್ತೆ ಈ ಥರ. ಹಾಗೆ ಇದಕ್ಕೆ ಪಾಕೆಟ್ ಸಹ ಇದೆ. ಇದು ಕೂಡ ಕಾಟನ್ ಮೆಟೀರಿಯಲ್, ಸಾಫ್ಟ್ ಕಾಟನ್ ಮೆಟೀರಿಯಲ್. ಈಗ ಕಾಟನಲ್ಲೇ 2 ಥರ ಬರುತ್ತೆ, ತುಂಬ ರಫ್ ಆಗಿರೋದು ಕೂಡ ಇರುತ್ತೆ, ಹಾಗೆ ಸೂಪರ್ ಸಾಫ್ಟ್ ಆಗು ಕೂಡ ಇರುತ್ತೆ. ಬಟ್ ಇದು ಮೀಡಿಯಮ್ ಆಗಿದೆ, ತುಂಬ ರಫ್ ಅಂತನೂ ಇಲ್ಲ, ತೀರಾ ಸಾಫ್ಟ್ ಅಂತನೂ ಇಲ್ಲ ಆ ಥರ. ಹಾಗೆ ಲೆಂತ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಉದ್ದವಾಗೂ ಕೂಡ ಇಲ್ಲ, ಇನ್ನು ಶಾರ್ಟ್ ಥರನೂ ಇಲ್ಲ, ತುಂಬ ಚೆನ್ನಾಗಿತ್ತು. ಇನ್ನು ದುಪ್ಪಟ್ಟ ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ಕಾಟನ್ ಮೆಟೀರಿಯಲ್, ಇದು ಕೂಡ ಸೂಪರ್ ಸಾಫ್ಟ್ ಕಾಟನ್ ಮೆಟೀರಿಯಲ್. ಇದು ಆರಾಮಾಗಿ ಹಾಕ್ಕೋಬೋದು ಈ ಸಮ್ಮರ್ ಟೈಮಲ್ಲಿ. ತುಂಬ ದೊಡ್ಡದಾಗೂ ಕೂಡ ಇದೆ, ಲೆಂತ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಬೇರೆ ಯಾವುದಕ್ಕಾದ್ರೂ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ಆ ಥರ ಇರೋವಂಥದ್ದು. ನಿಮಗೆ ಈ 2 ಡ್ರೆಸ್ಸಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು, ಇಲ್ಲ ನಿನ್ನೆ ನೋಡಿದ್ರಲ್ಲ ಆ ಡ್ರೆಸ್ ಇಷ್ಟ ಆಯಿತಾ, 3 ಡ್ರೆಸ್ಸಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ನಿಮಗೂ ಯಾರಿಗಾದರೂ ಇಷ್ಟ ಆಯಿತು, ವರ್ತ್ ಅಂತ ಅನಿಸ್ತು ಅಂದರೆ ಪರ್ಚೇಸ್ ಮಾಡ್ಬೋದು. ಆದರೆ ಇದು ನನ್ನ ಹಾನೆಸ್ಟ್ ರಿವ್ಯೂ. ಈಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಎಂಬ್ರಾಯ್ಡ್ರಿ ನೋಡಿ ಈ ಥರ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಸ್ಕೈ ಬ್ಲೂ ಮತ್ತು ಡಾರ್ಕ್ ಸ್ಕೈ ಬ್ಲೂ ಎರಡರಲ್ಲೂ ಕೂಡ ಡಿಸೈನ್ ಮಾಡಿದ್ದಾರೆ. ಈ ಥರ ಚಿಕ್ಕ ಚಿಕ್ಕ ಮಿರರ್ ಬರುತ್ತೆ, ಸ್ಲೀವಲ್ಲೂ ಕೂಡ ಸೇಮ್ ಡಿಸೈನ್ ಬರುತ್ತೆ. ನಿಮಗೆ ದೂರದಿಂದ ವಿಡಿಯೋ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅಂದರೆ ಪ್ರಾಪರಾಗಿ ಡಿಸೈನ್ ಹೆಂಗಿದೆ ಅಂತ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಹತ್ತಿರದಿಂದ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ಮಿಡಲಲ್ಲಿ ಈ ಥರ ಬರುತ್ತೆ, ನೆಕ್ ಡಿಸೈನ್ ಈ ಥರ ಬರುತ್ತೆ. ಹಾಗೆ ಇದು ಏನು ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಕುರ್ತಿ ಇತ್ತಲ್ಲ ಅದು. ಇದು ನೆಕ್ಕಲ್ಲಿ ಈ ಥರ ಡಿಸೈನ್ ಬರುತ್ತೆ. ತುಂಬ ಡೀಪ್ ಇಲ್ಲ, ಅಂತ ಬ್ರಾಡ್ ಆಗು ಕೂಡ ಇಲ್ಲ, ತುಂಬ ಶಾರ್ಟ್ ಆಗು ಕೂಡ ಇಲ್ಲ, ಮೀಡಿಯಂ ಆಗಿದೆ ಡೀಪ್. ಇದ್ರ ಮೇಲೆ ಕೂಡ ಹಾಗೆಯೇ ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಪ್ಯಾಂಟಲ್ಲಿ ನಾರ್ಮಲ್ ಇತ್ತು ಅಷ್ಟೇ. ಸ್ಲೀವಲ್ಲಿ ಈ ಥರ ಜಸ್ಟ್ ಪೈಪಿಂಗ್ ಕೊಟ್ಟಿದ್ದಾರೆ ಪಿಂಕ್ ಕಲರಲ್ಲಿ. ಇನ್ನು ಪ್ಯಾಂಟ್ ನೋಡ್ತಿರ್ಬೋದು, ಅದರಲ್ಲಿ ಎಂಬ್ರಾಯ್ಡ್ರಿ ಅಂತ ಇಲ್ಲ, ಜಸ್ಟ್ ಡಿಸೈನಲ್ಲಿ ಒಂದು ಬಾರ್ಡರ್ ಅಟ್ಯಾಚ್ ಮಾಡಿದ್ದಾರೆ. ಆದರೆ ಪ್ಯಾಂಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು, ಸಾಫ್ಟ್ ಆಗಿತ್ತು. ದುಪ್ಪಟ್ಟಗೆ ಈ ತರ ಸಿಲ್ವರ್ ಕಲರ್ ಲೇಸ್ ಬರುತ್ತಲ್ವಾ, ಅದನ್ನ ಹಾಕಿ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.